ನಾನು ಹೇಳೋದು ನಿಜ, ನಂಬೋರು ನಂಬೋದು, ಬಿಟ್ಟೋರು ಬಿಡ್ಬೋದು, ಅವ್ರು ಕಟ್ಕೊಂಡು ನನಗೇನು. ಸರ್ ಇವಾಗ ದರ್ಶನ್ ಸರ್ದು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀರಲ್ಲ ನೀವು, ಅಲ್ಲಿ ತುಂಬ ಬ್ಲ್ಯಾಕ್ ಇದ್ದೀರಾ, ನೀವು ಇಲ್ಲಿ ವೈಟ್ ಇದ್ದೀರಾ, ಹೇಗೆ ಸಾಧ್ಯ ಇದು ಅಂತ ಹೇಳ್ಬಿಟ್ಟು. ಇವಾಗ ನಾನು ಹುಟ್ಟಾಗಿಂದ ಇದೇ ವೈಟ್ ಇದ್ದೆ, ಈಗಲೂ ಇದೇ ವೈಟ್ ಇದ್ದೀನಿ. ಸೊ ಇದನ್ನು ಹುಡುಗರು ಚಾಟ್ GPT-ನಲ್ಲೆಲ್ಲ ನೋಡ್ತಿದ್ದಾರೆ, ಹೆಂಗೆ ಸತೀಶ್ ಅವರು ವೈಟ್ ಆದರು ಅಂತ ಹೇಳಿ ಸರ್, ಸ್ವಲ್ಪ ಸೀಕ್ರೆಟ್. ಸರ್ ಒಬ್ಬರು ಇಲ್ಲೇ ದರ್ಶನ್ ಮೂವಿಯವರೇ ಬಂದಿದ್ದಾರೆ, ಇವತ್ತು ಇಲ್ಲಿ ಬಂದಿದ್ದಾರೆ, ಅವರೇ ನನ್ನ ಇಲ್ಲಿ ಕರೆದು ಕೂರಿಸಿದವ್ರು ಎಲ್ಲೋದ್ರು, ಆಯಿತಾ. ನಾನು ಹುಟ್ತಾನೆ ನಮ್ಮ ಅಪ್ಪ ಅಮ್ಮ ವೈಟ್ ಇರೋದು, ಅರ್ಥ ಆಯ್ತಾ. ನಾನು ವೈಟೇ ಇರೋದು. ಅದಕ್ಕಿಂತ ಮುಂಚೆ ಕಾಲೇಜ್ ಲೈಫಲ್ಲಿ ನನ್ನ ಫೋಟೋಸ್ ಎಲ್ಲ ನಿಮಗೆ ಶೇರ್ ಮಾಡ್ತೀನಿ, ಅದ್ರ ಜೊತೆಗೆ ಆ್ಯಡ್ ಮಾಡಿ. ನಾನು ದರ್ಶನ್ ಮೂವಿನೇ ಲಾಸ್ಟ್ ಆ್ಯಕ್ಟ್ ಮಾಡ್ತೀನಿ. ಈಗ ನನಗೆ ಅದಾದಮೇಲೆ ಎಷ್ಟೋ ಮೂವಿ ಆಫರ್ ಬರುತ್ತೆ, ಏನಕ್ಕೆ ಮಾಡಲ್ಲ? ಯಾಕಂದರೆ ಇಲ್ಲಿ ಒಂದು ಆರ್ಟಿಸ್ಟ್ ಮಕ್ಕಳಾಗಿ ಹುಟ್ಟಿದ್ರೆ ಮಾತ್ರ ಉದ್ಧಾರ ಮಾಡಿಸ್ತಾರೆ, ಇಲ್ದವ್ರಿಗೆ ತುಳಿತಾರೆ ಅಂತ. ಯಾಕಂದ್ರೆ ನಾನು ಡಾಗ್ ಫೀಲ್ಡಲ್ಲಿ ಆಗಲೇ ತುಂಬ ಹೆಸರು ಮಾಡಿ ಅವಾಗಲೇ ಸೆಲೆಬ್ರಿಟಿ ನಾನು. ಆದರೆ ಇಲ್ಲಿಗೆ ಹೋಗ್ಬಿಟ್ಟು ಅಲ್ಲೂ ಇಲ್ಲ ಇಲ್ಲೂ ಇಲ್ದಂಗೆ ಆಗ್ತಿತ್ತು, ಅಲ್ಲಿ ಬೆಳೆಯೋಕ್ಕೆ ಬಿಡ್ತಿರಲಿಲ್ಲ. ಅಲ್ಲಿ ನನಗೇನೆಂದರೆ ನಾನದೇ ಓನ್ ಕಾಸ್ಟ್ಯೂಮ್ಸ್ ತೊಗೊಂಡೋಗ್ತಿದ್ದೆ. ಆಗಿನ ಕಾಲದಲ್ಲಿ 25,000 ರೂಪಾಯಿ ಸೂಟು, ಅಲ್ಲಿ ಏನು ಡ್ರೆಸ್ ಹಾಕಿದ್ದೀನಿ ಒಂದು ಸಾಂಗಲ್ಲಿ, ಅದು ಬಿಟ್ಟು ಮಿಕ್ಕಿದ್ದು ಎಲ್ಲೆಲ್ಲ ಹಾಕಿದ್ದೀನಿ. ನಾವು ಆಚೆ ಹೋಗ್ಬೇಕಾರೆ, ಹನಿಮೂನ್ಗೆ ಹೋಗ್ಬೇಕಾರೆ, ಏರ್ಪೋರ್ಟ್ಗೆ, ಅಷ್ಟು ಡ್ರೆಸ್ಸು ಇವತ್ತು ನನ್ನ ಮನೆಗೆ ಬನ್ನಿ, ನನ್ನ ಮನೇಲಿ ವೀಡಿಯೋ ಕಾಲೋ ಇಲ್ಲ ನಮ್ಮ ಮನೆಗೆ ಬನ್ನಿ ತೋರಿಸ್ತೀನಿ. ಎಲ್ಲ ಓನ್ ಕಾಸ್ಟ್ಯೂಮ್ಸು, ಓನ್ ಕಾರು, ಓನ್ ಪೆಟ್ರೋಲು, ಅಲ್ಲಿ ಕೊಡೋ ದುಡ್ಡು ಅಲ್ಲಿರೋ ವರ್ಕರ್ಸ್ ಹಂಚ್ಬಿಟ್ಟು ಬರ್ತಿದ್ದೆ. ಅದ್ರ ಜೊತೆಗೆ ಚಿಕನ್ನು ನನಗೆ ಯಾವತ್ತು ಬೇಕು ಬೇರೆ ಬೇರೆ. ನೋಡಿ ಇಲ್ಲೇ ಇದ್ದಾರೆ ಅವರು ಸರ್, ಆದರೆ ಅವ್ರನ್ನ ಆ ಟೈಮಲ್ಲಿ ಇರಲಿಲ್ಲ, ಅವ್ರನ್ನೇ ಕರೆದ್ಬಿಟ್ಟು ಕ್ವಶನ್ ಕೇಳ್ತೀನಿ. ಸರ್ 1 ಸೆಕೆಂಡ್ ಇದು ಮಾಡಲೇಬೇಕು ನೀವು. ಸರ್ ಬನ್ನಿ ಇಲ್ಲಿ, ಸರ್ 1 ಸೆಕೆಂಡ್ ಆಫ್ ಮಾಡಿ ಬನ್ನಿ, 1 ಸೆಕೆಂಡ್ ಆಫ್ ಮಾಡಿ ಬನ್ನಿ, ಇಲ್ಲಿ ಬನ್ನಿ ಸರ್. ಇವಾಗ ಏನೋ ಒಂದು ಕ್ವಶನ್ ಕೇಳ್ತೀವಿ, ಪಟ್ ಅಂತ ಹೇಳ್ಬೇಕು ನೀವು, ಏನು ಮಾಡಬಾರ್ದು ಸರ್. ನೀವು ಯಾವ ಮೂವಿಲಿ ಸರ್ ಮಾಡಿದ್ದು? ದರ್ಶನ್ ಸಿನಿಮಾ ಮಾಡಿದೆ ಸರ್. ದರ್ಶನ್ ಸಿನಿಮಾ ಮಾಡಬೇಕಾದ್ರೆ ನಾನು ಬೆಳ್ಳಗಿದ್ನ ಕರ್ರಗಿದ್ನ ಸರ್? ಕಪ್ಪಗಿದ್ರಿ ಸರ್. ಸರ್ ಕಪ್ಪಗಿದ್ರಿ ಅಂದ್ರೆ ಕಪ್ಪಗಿದ್ರಿ ಸೆಟಲ್ ಮೇಕಪ್ ಮಾಡಿದ್ರು ಸರ್. ಸೆಟ್ ಮೇಕಪ್ ಮಾಡಿದ್ರು. ಎಸ್ ಸೆಟಲ್ ಮೇಕಪ್ ಮಾಡಿದ್ದು. ಸೆಟಲ್ ಕಪ್ಪಗೆ ಮಾಡಿದ್ ಮೇಕಪ್ ಮ್ಯಾನ್. ಇದನ್ನೇ ಕರೆಕ್ಟ್ ಮಾಡಿ. ಕನ್ಫ್ಯೂಷನ್ ಆಗಿದೆ. ಮೇಕಪ್ ಮಾಡಿದ್ ಕಪ್ಪುಗ, ಅದರಲ್ಲಿ ಮುಸ್ಲಿಮ್ಸ್ ಪಾತ್ರ ಕಪ್ಪಗ್ ಮಾಡಿದ್ರ ಊಟನೇ ಮೇಡಮ್. ನನ್ನ ಕಾಲ್ ಕಲರ್ ಒಂದು ಹುಡುಗಿ ಬರಲ್ಲ ಮೇಡಮ್, ಕಲರ್ ಅಷ್ಟು ಬೆಳಗಿದೆ. ಹಂಗಲ್ಲ ಹುಡುಗಿ, ಹಂಗೆ ಹೇಳ್ತಾ ಇಲ್ಲ. ಈಗ ಇಲ್ಲಿ ಬಣ್ಣ ಚೇಂಜ್ ಮಾಡೋಕ್ಕಾಗತ್ತಾ? ಹಂಗಲ್ಲ ಸರ್, ಕಾಲೇ ನೋಡಿ ಸರ್, ಈ ಕಲರ್ ಬ್ಲ್ಯಾಕ್ ಇರೋ. ಏನ್ ಗೊತ್ತಾ, ಇವಾಗ ನಾನು ಹೇಳೋದು ನಿಜ, ನಂಬೋರು ನಂಬೋದು, ಬಿಟ್ಟೋರು ಬಿಡ್ಬೋದು, ಅವ್ರು ಕಟ್ಕೊಂಡು ನನಗೇನು. ಸರ್ ಇವಾಗ ದರ್ಶನ್ ಸರ್ದು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀರಲ್ಲ ನೀವು, ಅಲ್ಲಿ ತುಂಬ ಬ್ಲ್ಯಾಕ್ ಇದ್ದೀರಾ, ನೀವು ಇಲ್ಲಿ ವೈಟ್ ಇದ್ದೀರಾ, ಹೇಗೆ ಸಾಧ್ಯ ಇದು ಅಂತ ಹೇಳ್ಬಿಟ್ಟು. ಇವಾಗ ನಾನು ಹುಟ್ಟಾಗಿಂದ ಇದೇ ವೈಟ್ ಇದ್ದೆ, ಈಗಲೂ ಇದೇ ವೈಟ್ ಇದ್ದೀನಿ. ಸೊ ಇದನ್ನು ಹುಡುಗರು ಚಾಟ್ GPT-ನಲ್ಲೆಲ್ಲ ನೋಡ್ತಿದ್ದಾರೆ, ಹೆಂಗೆ ಸತೀಶ್ ಅವರು ವೈಟ್ ಆದರು ಅಂತ ಹೇಳಿ ಸರ್, ಸ್ವಲ್ಪ ಸೀಕ್ರೆಟ್. ಸರ್ ಒಬ್ಬರು ಇಲ್ಲೇ ದರ್ಶನ್ ಮೂವಿಯವರೇ ಬಂದಿದ್ದಾರೆ, ಇವತ್ತು ಇಲ್ಲಿ ಬಂದಿದ್ದಾರೆ, ಅವರೇ ನನ್ನ ಇಲ್ಲಿ ಕರೆದು ಕೂರಿಸಿದವ್ರು ಎಲ್ಲೋದ್ರು, ಆಯಿತಾ. ನಾನು ಹುಟ್ತಾನೆ ನಮ್ಮ ಅಪ್ಪ ಅಮ್ಮ ವೈಟ್ ಇರೋದು, ಅರ್ಥ ಆಯ್ತಾ. ನಾನು ವೈಟೇ ಇರೋದು. ಅದಕ್ಕಿಂತ ಮುಂಚೆ ಕಾಲೇಜ್ ಲೈಫಲ್ಲಿ ನನ್ನ ಫೋಟೋಸ್ ಎಲ್ಲ ನಿಮಗೆ ಶೇರ್ ಮಾಡ್ತೀನಿ, ಅದ್ರ ಜೊತೆಗೆ ಆ್ಯಡ್ ಮಾಡಿ. ನಾನು ದರ್ಶನ್ ಮೂವಿನೇ ಲಾಸ್ಟ್ ಆ್ಯಕ್ಟ್ ಮಾಡ್ತೀನಿ. ಈಗ ನನಗೆ ಅದಾದಮೇಲೆ ಎಷ್ಟೋ ಮೂವಿ ಆಫರ್ ಬರುತ್ತೆ, ಏನಕ್ಕೆ ಮಾಡಲ್ಲ? ಯಾಕಂದರೆ ಇಲ್ಲಿ ಒಂದು ಆರ್ಟಿಸ್ಟ್ ಮಕ್ಕಳಾಗಿ ಹುಟ್ಟಿದ್ರೆ ಮಾತ್ರ ಉದ್ಧಾರ ಮಾಡಿಸ್ತಾರೆ, ಇಲ್ದವ್ರಿಗೆ ತುಳಿತಾರೆ ಅಂತ. ಯಾಕಂದ್ರೆ ನಾನು ಡಾಗ್ ಫೀಲ್ಡಲ್ಲಿ ಆಗಲೇ ತುಂಬ ಹೆಸರು ಮಾಡಿ ಅವಾಗಲೇ ಸೆಲೆಬ್ರಿಟಿ ನಾನು. ಆದರೆ ಇಲ್ಲಿಗೆ ಹೋಗ್ಬಿಟ್ಟು ಅಲ್ಲೂ ಇಲ್ಲ ಇಲ್ಲೂ ಇಲ್ದಂಗೆ ಆಗ್ತಿತ್ತು, ಅಲ್ಲಿ ಬೆಳೆಯೋಕ್ಕೆ ಬಿಡ್ತಿರಲಿಲ್ಲ. ಅಲ್ಲಿ ನನಗೇನೆಂದರೆ ನಾನದೇ ಓನ್ ಕಾಸ್ಟ್ಯೂಮ್ಸ್ ತೊಗೊಂಡೋಗ್ತಿದ್ದೆ. ಆಗಿನ ಕಾಲದಲ್ಲಿ 25,000 ರೂಪಾಯಿ ಸೂಟು, ಅಲ್ಲಿ ಏನು ಡ್ರೆಸ್ ಹಾಕಿದ್ದೀನಿ ಒಂದು ಸಾಂಗಲ್ಲಿ, ಅದು ಬಿಟ್ಟು ಮಿಕ್ಕಿದ್ದು ಎಲ್ಲೆಲ್ಲ ಹಾಕಿದ್ದೀನಿ. ನಾವು ಆಚೆ ಹೋಗ್ಬೇಕಾರೆ, ಹನಿಮೂನ್ಗೆ ಹೋಗ್ಬೇಕಾರೆ, ಏರ್ಪೋರ್ಟ್ಗೆ, ಅಷ್ಟು ಡ್ರೆಸ್ಸು ಇವತ್ತು ನನ್ನ ಮನೆಗೆ ಬನ್ನಿ, ನನ್ನ ಮನೇಲಿ ವೀಡಿಯೋ ಕಾಲೋ ಇಲ್ಲ ನಮ್ಮ ಮನೆಗೆ ಬನ್ನಿ ತೋರಿಸ್ತೀನಿ. ಎಲ್ಲ ಓನ್ ಕಾಸ್ಟ್ಯೂಮ್ಸು, ಓನ್ ಕಾರು, ಓನ್ ಪೆಟ್ರೋಲು, ಅಲ್ಲಿ ಕೊಡೋ ದುಡ್ಡು ಅಲ್ಲಿರೋ ವರ್ಕರ್ಸ್ ಹಂಚ್ಬಿಟ್ಟು ಬರ್ತಿದ್ದೆ. ಅದ್ರ ಜೊತೆಗೆ ಚಿಕನ್ನು ನನಗೆ ಯಾವತ್ತು ಬೇಕು ಬೇರೆ ಬೇರೆ. ನೋಡಿ ಇಲ್ಲೇ ಇದ್ದಾರೆ ಅವರು ಸರ್, ಆದರೆ ಅವ್ರನ್ನ ಆ ಟೈಮಲ್ಲಿ ಇರಲಿಲ್ಲ, ಅವ್ರನ್ನೇ ಕರೆದ್ಬಿಟ್ಟು ಕ್ವಶನ್ ಕೇಳ್ತೀನಿ. ಸರ್ 1 ಸೆಕೆಂಡ್ ಇದು ಮಾಡಲೇಬೇಕು ನೀವು. ಸರ್ ಬನ್ನಿ ಇಲ್ಲಿ, ಸರ್ 1 ಸೆಕೆಂಡ್ ಆಫ್ ಮಾಡಿ ಬನ್ನಿ, 1 ಸೆಕೆಂಡ್ ಆಫ್ ಮಾಡಿ ಬನ್ನಿ, ಇಲ್ಲಿ ಬನ್ನಿ ಸರ್. ಇವಾಗ ಏನೋ ಒಂದು ಕ್ವಶನ್ ಕೇಳ್ತೀವಿ, ಪಟ್ ಅಂತ ಹೇಳ್ಬೇಕು ನೀವು, ಏನು ಮಾಡಬಾರ್ದು ಸರ್. ನೀವು ಯಾವ ಮೂವಿಲಿ ಸರ್ ಮಾಡಿದ್ದು? ದರ್ಶನ್ ಸಿನಿಮಾ ಮಾಡಿದೆ ಸರ್. ದರ್ಶನ್ ಸಿನಿಮಾ ಮಾಡಬೇಕಾದ್ರೆ ನಾನು ಬೆಳ್ಳಗಿದ್ನ ಕರ್ರಗಿದ್ನ ಸರ್? ಕಪ್ಪಗಿದ್ರಿ ಸರ್. ಸರ್ ಕಪ್ಪಗಿದ್ರಿ ಅಂದ್ರೆ ಕಪ್ಪಗಿದ್ರಿ ಸೆಟಲ್ ಮೇಕಪ್ ಮಾಡಿದ್ರು ಸರ್. ಸೆಟ್ ಮೇಕಪ್ ಮಾಡಿದ್ರು. ಎಸ್ ಸೆಟಲ್ ಮೇಕಪ್ ಮಾಡಿದ್ದು. ಸೆಟಲ್ ಕಪ್ಪಗೆ ಮಾಡಿದ್ ಮೇಕಪ್ ಮ್ಯಾನ್. ಇದನ್ನೇ ಕರೆಕ್ಟ್ ಮಾಡಿ. ಕನ್ಫ್ಯೂಷನ್ ಆಗಿದೆ. ಮೇಕಪ್ ಮಾಡಿದ್ ಕಪ್ಪುಗ, ಅದರಲ್ಲಿ ಮುಸ್ಲಿಮ್ಸ್ ಪಾತ್ರ ಕಪ್ಪಗ್ ಮಾಡಿದ್ರ ಊಟನೇ ಮೇಡಮ್. ನನ್ನ ಕಾಲ್ ಕಲರ್ ಒಂದು ಹುಡುಗಿ ಬರಲ್ಲ ಮೇಡಮ್, ಕಲರ್ ಅಷ್ಟು ಬೆಳಗಿದೆ. ಹಂಗಲ್ಲ ಹುಡುಗಿ, ಹಂಗೆ ಹೇಳ್ತಾ ಇಲ್ಲ. ಈಗ ಇಲ್ಲಿ ಬಣ್ಣ ಚೇಂಜ್ ಮಾಡೋಕ್ಕಾಗತ್ತಾ?
ಹಂಗಲ್ಲ ಸರ್, ಕಾಲೇ ನೋಡಿ ಸರ್, ಈ ಕಲರ್ ಬ್ಲ್ಯಾಕ್ ಇರೋ ಸರ್ ಏನ್ ಗೊತ್ತಾ ಇವಾಗ